ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸಿಗೆ ಸ್ವಾಗತ. ಈಗ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇನ್ನು 4 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಟೋಟಲ್ 5 ಟೈಮ್ಸ್ ಆಗ್ತದೆ. ಫಸ್ಟ್ ಇದ್ದು ಸಿಂಗಲ್ ಕ್ರೋಶೆ ಕೌಂಟ್ ಮಾಡಿದರೆ 2 3, ನಾನು ಫಸ್ಟ್ ಇದನ್ನು ಕೌಂಟ್ ಮಾಡಿದ್ದೀನಿ. ಇನ್ನು 2 ಟೈಮ್ಸ್ ಹಾಕಿಕೊಳ್ಬೇಕು. 4 5 ಇನ್ನೊಂದು ರಿಂಗ್ ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ಳೋಣ. ಒಂದು ರಿಂಗ್ ಬೀಡ್ ತೆಗೆದುಕೊಂಡು ರಿಂಗ್ ಬೀಡನ್ನು ಈ ರೀತಿಯಲ್ಲಿ ಹಿಡ್ಕೊಳ್ಳೋಣ. ಎಡಕೈಯಿಂದ ರಿಂಗ್ ಬೀಡನ್ನು ಹಿಡ್ಕೊಂಡು ಬಲಗೈಯಲ್ಲಿ ನೀಡಲ್ ಈ ರೀತಿಯಲ್ಲಿರಲಿ. ರಿಂಗ್ ಬೀಡ್ ಕೆಳಗಡೆ ಈ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ಮೇಲ್ಗಡೆ ಇರಲಿ ಈ ರೀತಿಯಲ್ಲಿ. ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಹಿಡ್ಕೊಂಡು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈಗ ಈ ರಿಂಗ್ ಬೀಡು ಫಿಕ್ಸ್ ಆಯಿತು ನೋಡಿ. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಈ ಸಿಂಗಲ್ ಕ್ರೋಶದ ಕೆಳಗಡೆನೆ ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಒಂದು ಪೀಕಾಟ್ ಆಯಿತು. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಇನ್ನೊಂದು ಬೀಡನ್ನು ಇದೇ ರೀತಿಯಲ್ಲಿ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾನು ಸ್ಮಾಲ್ ಸೈಜ್ ಬೀಡ್ ತೆಗೆದುಕೊಂಡಿದ್ದೀನಿ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಹಾಕಲಿಕ್ಕಿಲ್ಲ, ಡೈರೆಕ್ಟ್ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದೇ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಈ ಇದು ಸಿಂಗಲ್ ಕ್ರೋಶೆಯ ಕೆಳಗಡೆನೆ ಒಂದು ಪೀಕಾಟ್. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಇದೇ ರೀತಿ ಪೂರ್ತಿ ರಿಂಗನ್ನು ವರ್ಕ್ ಮಾಡೋಣ ನಾವು. ಈ ಡಿಸೈನನ್ನು ಬೇಗನೆ ಮಾಡಿಕೊಳ್ಬೋದು. ಒಂದು ಬೀಡ್ ಇನ್ಸರ್ಟ್, ಸಿಂಗಲ್ ಕ್ರೋಶೆ, 3 ಚೈನ್ ಸ್ಟಿಚ್, ಒಂದು ಪೀಕಾಟ್. ಪೂರ್ತಿ ಡಿಸೈನು ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತದೆ. ಬಿಗಿನರ್ ಕೂಡ ಈ ಡಿಸೈನನ್ನು ಮಾಡಿಕೊಳ್ಬೋದು. ತುಂಬಾ ಸುಲಭವಾದ ಡಿಸೈನ್ ಇದು. ಈ ರೀತಿ ದಾರ ಬಿಟ್ಟು ಹೋದರೆ ದಾರವನ್ನು ಸೇರಿಸ್ಕೊಳ್ಬೇಕು. ಈ ಗ್ಯಾಪಿನಲ್ಲಿ ಒಂದು ಪೀಕಾಟ್ ಈ ರೀತಿಯಲ್ಲಿ ಸೇರಿಸ್ಕೊಂಡ್ರೆ ಆಯಿತು. ನಾನು ಈ ರಿಂಗ್ ಪೂರ್ತಿ ಆದಮೇಲೆ ಕೊನೆಯಲ್ಲಿ ತೋರಿಸ್ತೀನಿ ವರ್ಕ್. ಈಗ ನಾನು ಪೂರ್ತಿ ರಿಂಗಲ್ಲಿ ಈ ರೀತಿಯಲ್ಲಿ ವರ್ಕ್ ಮಾಡಿಕೊಂಡು ಬಂದಿದ್ದೀನಿ. ಒಂದು ಬೀಡು, ಸಿಂಗಲ್ ಕ್ರೋಶೆ, ಪೀಕಾಟ್. ಇಲ್ಲಿ ಇನ್ನು ಬೀಡ್ ಹಾಕಿದರೆ ವರ್ಕ್ ಮಾಡಲಿಕ್ಕೆ ಜಾಗ ಸಾಕಾಗೋದಿಲ್ಲ. ಸೊ ನಾನಿಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಈ ವರ್ಕನ್ನು ಫಿಕ್ಸ್ ಮಾಡಿಕೊಳ್ತೀನಿ. ಅಲ್ಲಗೊತ್ತ ಮಾಡಿದ ಹಾಗೆ ಅಲ್ಲಿ ಕೂಡ ಹಾಗೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಬೀಡಿದ್ದು, ಇಲ್ಲಗೊತ್ತ ಕೂಡ ಹಾಗೆಯೇ. ಇನ್ನು 4 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. 4 ಅಥವಾ 5 ಟೈಮ್ಸ್. ಇಲ್ಲಿ ನಾವು ಫಸ್ಟ್ ಇದನ್ನು ಆ್ಯಡ್ ಮಾಡಿದರೆ 5 ಟೈಮ್ಸ್ ಆಗ್ತದೆ. ಅದೇ ರೀತಿಯಲ್ಲಿ 5 ಟೈಮ್ಸೇ ಮಾಡಿಕೊಳ್ಳೋಣ ಸಿಂಗಲ್ ಕ್ರೋಶೆ. ಅದರ ನಂತರ ಕುಚ್ಚು ಕಟ್ಟಲಿಕ್ಕೆ ಒಂದು ಸ್ಪೇಸ್ ಬಿಟ್ಟುಕೊಳ್ಳೋಣ. 2 3
4, ಇದು ಲಾಸ್ಟಿನ ಸಿಂಗಲ್ ಕ್ರೋಶೆ, 5th ಒನ್. ಈ ರೀತಿಯಾಗಿ ಹಾಕಿಕೊಳ್ಳೋಣ. ನೋಡಿ, ಡಿಸೈನು ಈ ರೀತಿಯಾಗಿ ಕಾಣಿಸ್ತದೆ. ಇನ್ನು 4 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ ಕುಚ್ಚು ಕಟ್ಟಲಿಕ್ಕೆ. 1, 2, 3, 4 ಹಾಕಿಕೊಂಡು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇಲ್ಲಿ ಈ ಸಿಂಗಲ್ ಕ್ರೋಶೆ ಕೌಂಟ್ ಇದ್ದ ಕಾರಣ ನೆಕ್ಸ್ಟ್ ನಾವು ರಿಂಗ್ ಹಾಕೊಳ್ಳಿಕ್ಕೆ 4 ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ನಾನು 4 ಸಿಂಗಲ್ ಕ್ರೋಶೆ ಹಾಕಿಕೊಳ್ತೀನಿ. ರಿಂಗ್ ಬೀಡನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿ ಈ ರೀತಿ ನೀಡಲ್ ಇರಬೇಕು ವಿತ್ ಥ್ರೆಡ್. ಇಲ್ಲಿಂದ ಈ ರೀತಿ ತೆಗೆದುಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಬೇಕು. ಆಗ ಇದು ಫಿಕ್ಸ್ ಆಗ್ತದೆ ಈ ರೀತಿಯಾಗಿ. ಇನ್ನು ಇದಕ್ಕೆ ಇದೇ ರೀತಿಯಲ್ಲಿ ನಾನು ವರ್ಕ್ ಮಾಡಿಬಿಟ್ಟು ತೋರಿಸ್ತೀನಿ. ಈಗ ವರ್ಕಿನ ಕೊನೆಯಲ್ಲಿದ್ದೀವಿ. 3 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕ್ಕೊಂಡಾಗಿದೆ. ಇದು 4th ಒನ್. ಇನ್ನು ಒಂದು ಸತಿ ಹಾಕಿಕೊಳ್ಳೋಣ 5th ಒನ್. 5th ಒನ್ ಹಾಕೊಂಡಾದ್ಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡ್ಕೊಳ್ಳೋಣ. ನಾನು ಕುಚ್ಚು ಕಟ್ಬಿಟ್ಟು ಈ ವರ್ಕ್ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ. ಬೇಬಿ ಕುಚ್ಚು ಕಟ್ಟಿ ಆದಮೇಲೆ ಡಿಸೈನ್ನ ಫೈನಲ್ ಔಟ್ಪುಟ್ ಈ ರೀತಿಯಾಗಿ ಬಂದಿದೆ ನೋಡಿ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.